ತುಂಬಾನೇ ಗ್ರ್ಯಾಂಡ್ ಆಗಿ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಈ ಒಂದು ನೆಕ್ ಪೀಸ್ ಸೂಪರ್ ಆಗಿದೆ. ಇದು ಗೋಲ್ಡ್ ಪ್ಲೇಟೆಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಂತೂ ಸೇಮ್ ಟು ಸೇಮ್ ಗೋಲ್ಡ್ ತರ ಇದೆ, ಸಾಫ್ಟ್ ಟಚ್ ಫೀಲ್ ಕೊಡುತ್ತೆ. ಇದು ಯಾರು ಕೂಡ ಆರ್ಟಿಫಿಷಿಯಲ್ ಅಂತ ಹೇಳೋದೇ ಇಲ್ಲ. ಇದೇ ತರ ನಿಮ್ಗೆ ಇನ್ನೊಂದು ಪ್ಯಾಟರ್ನ್ ಬೇಕು ಅಂತಂದ್ರೆ ಸೊ ಈ ಒಂದು ನೆಕ್ ಪೀಸ್ ನೋಡ್ಬೋದು, ಫುಲ್ಲು ಏಡಿ ಸ್ಟೋನ್ಸ್ ಅಲ್ಲಿ ಇರುವಂತಹ ಪೆಂಡೆಂಟ್ ಬರುತ್ತೆ, ಸಕ್ಕತ್ತಾಗಿದೆ. ಈ ಒಂದು ನೆಕ್ ಪೀಸ್ ಒಂದು ಸಿಕ್ಕಾಪಟ್ಟೆ ಪ್ರೀಮಿಯಂ ಕ್ವಾಲಿಟಿಲಿ ಹಾಗೆ ಲಕ್ಷ್ಮಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುಬಲಿ ಬ್ಲಾಗ್. ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋಸ್ನ ಫಸ್ಟ್ ನೋಡ್ಬೋದು. ಗೈಸ್ ಯಾರೆಲ್ಲ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ನಿಮಗೆ ಶಾಪ್ ಅಡ್ರೆಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ನನ್ನ ಶಾಪ್ ಇರೋದು ಮಾದನಾಯಕನಹಳ್ಳಿ, ಇಲ್ಲಿ ಅಂದರೆ ಅಕ್ಕಪಕ್ಕ ಟಿಸೈ ಮಾದವರ ಎಣ್ಣೆಮಲ್ಲಿ ಜಾಳಿಕಸ್ ಇದೆಲ್ಲ ತುಂಬ ನಿಯರೇನೆ ಆಗುತ್ತೆ. ನೀವೇನೋ ಮೆಟ್ರೋಲ್ ಬರ್ತೀರಾ ಅಂದರೆ ಇವಾಗ ಮಾದವರ ತಕ್ಕ ಮೆಟ್ರೋ ಇದೆ, ಆ್ಯಂಡ್ ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ ಬಸ್ ನಂಬರ್ 258 ಇಳ್ಕೋಬೇಕಾಗಿರೋ ಜಾಗ ಮಾದನಾಯಕನಹಳ್ಳಿ. ಇಲ್ಲಿ ಬಂದು ನೀವು ಇಳ್ಕೋಬಹುದು. ಅಂಡ್ ಇನ್ನೂ ನಿಮ್ಗೆ ಗೊತ್ತಾಗೈಸಿ, ಇವಾಗ ಕೆಂಗೇರಿಯಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಸ್ ಕೂಡ ಇದೆ. ನೀವು ಅಲ್ಲಿ ಹೋಗ್ಬಿಟ್ಟು ಕೆಂಗೇರಿ ಬಸ್ ಸ್ಟಾಪ್ ಅಲ್ಲಿ ಮಾದನಾಯಕನಹಳ್ಳಿಗೆ ಹೋಗ್ಬೇಕು ಅಂತ ಕೇಳಿದ್ರೆ ಅವರೇ ಹೇಳ್ತಾರೆ. ಸೊ ಡೈರೆಕ್ಟ್ ಆಗಿ ಬಸ್ ನೀವು ಇಲ್ಲಿಗೂ ಕೂಡ ಬಸ್ಸಲ್ಲಿ ಆರಾಮ್ಸೆ ಬರ್ಬೋದು. ಅದು ಒಳಗಡೆಯಿಂದ ಈ ಕಡೆಯಿಂದ ಬರ್ತದೆ, ಗಂಗೋನಹಳ್ಳಿ ಕಡೆಯಿಂದ. ಇಲ್ಲ ನೀವು ಕೆಂಗೇರಿಯಿಂದ ಜಾಳಿಕಸಿಗೆ ಬಂದು ಜಾಳಿಕಸಿಂದ ಇನ್ನೊಂದು ಬಸ್ನ ಚೇಂಜ್ ಮಾಡ್ಕೊಂಡ್ ಬರ್ಬೇಕು, ಡೈರೆಕ್ಟ್ ಆಗಿ ಇಲ್ಲಿಗಿಲ್ಲ. ಅಥವಾ ನಿಮ್ಮ ಬಸ್ ಸ್ಟಾಪ್ ಅಲ್ಲೇ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ. ಸೊ ಗಂಗೋನಹಳ್ಳಿ ಕಡೆಯಿಂದ ಬೇಗ ನೀವು ಬರ್ಬೋದು, ಹತ್ರನೇ ಇದೆ. ಅಂಡ್ ಯಸ್, ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ತುಂಬಾ ಜನ ಕೇಳ್ತೀರಾ ಪ್ರೀಮಿಯಂ ಕ್ವಾಲಿಟಿ, ತುಂಬಾ ಗ್ರ್ಯಾಂಡ್ ಆಗಿಲ್ಲ ಬೇಡ, ಸಿಂಪಲ್ ಆಗಿರ್ಬೇಕು, ಬಟ್ ರಿಚ್ ಲುಕ್ ನ ಕೊಡ್ಬೇಕು, ಚೆನ್ನಾಗಿರ್ಬೇಕು, ಏಡಿ ಸ್ಟೋನ್ ಅಲ್ಲಿ ಬೇಕು. ಇದೇ ತರ ನಿಮ್ಮ ಕ್ವಶನ್ಸ್ ತುಂಬಾ ಇರುತ್ತೆ. ಅದೆಲ್ಲಾ ಕ್ವಶನ್ಗೆ ಇವತ್ತು ಒಂದೇ ಆನ್ಸರ್. ಎಸ್, ಇವತ್ತಿನ ವಿಡಿಯೋ ಸಾಕಷ್ಟು ಪ್ರೀಮಿಯಂ ಕ್ವಾಲಿಟಿ ನೆಕ್ ಪೀಸ್ ಗಳನ್ನ ನಾನು ಇವತ್ತಿನ ಕಲೆಕ್ಷನ್ ನಿಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಬನ್ನಿ ಕಲೆಕ್ಷನ್ ತೋರಿಸ್ತೀನಿ. ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಶಾರ್ಟ್ ನೆಕ್ಲೆಸ್, ಇವತ್ತು ಎಲ್ಲದೂ ಕೂಡ ಅಷ್ಟೇ ಚಿಕ್ಕದಾಗಿರೋ ನೆಕ್ಲೆಸ್ ಗಳನ್ನ ತೋರಿಸ್ತಾ ಇದ್ದೀನಿ. ಚಿಕ್ಕದಾಗಿದೆ ಬಟ್ ತುಂಬಾ ರಾಯಲ್ ಲುಕ್ ಕೊಡುವಂತಹ ಒಂದು ನೆಕ್ ಪೀಸ್ ಅಂತಾನೆ ಹೇಳ್ಬೋದು. ಅಂಡ್ ಇಯರಿಂಗ್ಸ್ ಒಂದು ತುಂಬಾ ಚೆನ್ನಾಗಿದೆ. ಯೂಶಲಿ ಈ ತರ ಏಡಿ ಸ್ಟೋನ್ಸ್ ನೆಕ್ ಪೀಸ್ ಗಳಿಗೆ ಇಯರಿಂಗ್ಸ್ ತುಂಬಾ ಪುಟಾಣಿಯಾಗಿ ಕೊಡ್ತಾರೆ, ಬಟ್ ಇದಕ್ಕೆ ನಿಮ್ಗೆ ನೋಡಿ ಸೇಮ್ ಆಸ್ ಇಟ್ ಈಸ್ ಪೆಂಡೆಂಟ್ ಯಾವ ತರ ಇದೆ ಅಲ್ವಾ, ಅದೇ ತರ ಕೊಟ್ಟಿದ್ದಾರೆ. ಲಕ್ಷ್ಮಿ ಇರುವಂತಹ ಒಂದು ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ನೀವು ಟ್ರೆಡಿಷನಲ್ ಗಾರಿ ಯೂಸ್ ಮಾಡ್ಬೋದು ಅಥವಾ ಫ್ಯಾನ್ಸಿಗಾದ್ರೂ ಯೂಸ್ ಮಾಡ್ಬೋದು. ಎರಡು ಕೂಡ ಪರ್ಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮ್ಗೆ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ 1100 1100 ಫ್ರೀ ಶಿಪ್ಪಿಂಗ್ ಆಗುತ್ತೆ. ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ನಿಮಗೆ ರಾಯಲ್ ಬ್ಲೂ ಕಲರ್ ಅಲ್ಲಿ ಕ್ರಿಸ್ಟಲ್ ಬಂದಿರುವಂತ ಒಂದು ನೆಕ್ ಪೀಸು, ಸುತ್ತಲೂ ಕೂಡ ವೈಟ್ ಬೀಚ್ ಆಡ್ ಆಗಿರೋದು ಇದಕ್ಕೆ ಒಂದು ಎಕ್ಸ್ಟ್ರಾ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಎಸ್, ಇದೂ ಕೂಡ ಅಷ್ಟೇ ನಿಮಗೆ ಡ್ರೆಸ್ಸಸ್ಗೆ, ಸ್ಯಾರೀಸ್ಗೆ, ಲೆಹೆಂಗಾಗಳಿಗೆ ಎಲ್ಲದಕ್ಕೂ ಕೂಡ ಆರಾಮ್ಸೆ ಯೂಸ್ ಮಾಡ್ಬೋದು. ಅಂಡ್ ಇಯರಿಂಗ್ಸ್ ಅಲ್ಲಿ ಕೂಡ ಅಷ್ಟೇ ಅದೇ ತರ ರಾಯಲ್ ಬ್ಲೂ ಕಲರ್ ಅಲ್ಲಿ ಕ್ರಿಸ್ಟಲ್ ಕೂಡ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಗೋಲ್ಡ್ ರೆಪ್ಲಿಕಾ ಟೈಪ್ ಅಲ್ಲಿ ಒಂದು ಪಾಲಿಶ್ ಬರುತ್ತೆ ಅಂತ ಹೇಳ್ಬೋದು. ಏಡಿ ಸ್ಟೋನ್ಸು ಹಾಗೆ ವೈಟು ಗೋಲ್ಡ್ ರೆಪ್ಲಿಕಾ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಸೊ ತುಂಬಾ ರಿಚ್ ಲುಕ್ ನ ಇದು ನಿಮಗೆ ಕೊಡುತ್ತೆ. ಅಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ 850 850 ಫ್ರೀ ಶಿಪ್ಪಿಂಗ್ ಆಗುತ್ತೆ. ಕ್ವಾಲಿಟಿ ವೈಸ್ ಅಂತೂ ಅಮೇಸಿಂಗ್ ಆಗಿದೆ ಗೈಸ್, ಸೂಪರ್ ಆಗಿದೆ. ನಿಮ್ಗೆ ಎಲ್ಲದಕ್ಕೂ ಕೂಡ ಒಂದನ್ನ ತಗೊಂಡು ಮ್ಯಾಚ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಫುಲ್ ಇದು ಪ್ಯೂರ್ ಏಡಿ ಸ್ಟೋನ್ ಬರುತ್ತೆ ಗೈಸ್. ಇವತ್ತು ಏನ್ ತೋರಿಸ್ತೀನಿ ಎಲ್ಲ ಕೂಡ ಪ್ಯೂರ್ ಏಡಿ ಸ್ಟೋನ್ಸ್ ಬರುತ್ತೆ. ಅದು ಕೂಡ ಸೆಕೆಂಡ್ ಕ್ವಾಲಿಟಿ ಆತರ ಎಲ್ಲ ಯಾವ್ದು ಬರೋದಿಲ್ಲ. ಅಂಡ್ ಇದನ್ನು ಕೂಡ ಅಷ್ಟೇ, ಇದು ತುಂಬಾನೇ ಟ್ರೆಂಡಿಂಗ್ ಒಂದು ನೆಕ್ ಪೀಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇಟ್ಸ್ ಲುಕ್ ಸಿಂಪಲ್ ಕೈಲಿ ಇಟ್ಕೊಂಡು ನೋಡಕ್ಕೆ, ಬಟ್ ವೇರ್ ಮಾಡಿದಾಗ ಇಟ್ಸ್ ಲುಕ್ ವೆರಿ ರಿಚ್ ಆ ತರ ಕಾಣಿಸುತ್ತೆ. ಅಂಡ್ ಎಷ್ಟು ಚೆನ್ನಾಗಿದೆ ನಿಜವಾಗೂ, ಅಲ್ಲಿ ಟಚ್ ಮಾಡ್ತಿದ್ರೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಅಂತ ಅನಿಸುತ್ತೆ. ಇದು ಅಂತ ಇವತ್ತು ತೋರಿಸಿರೋ ಎಲ್ಲಾನು ಕೂಡ ಅದೇ ತರ ಇದಾವೆ. ಅಂಡ್ ಇಯರಿಂಗ್ಸ್ ನೋಡಿ ಈ ತರ ಪುಟಾಣಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗೌನ್ಗಳಿಗೆ, ಫ್ರಾಕ್ಗಳಿಗೆ ಅಥವಾ ಫ್ಯಾನ್ಸಿ ಸ್ಯಾರೀಸ್ ಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 1100 1100 ಫ್ರೀ ಶಿಪ್ಪಿಂಗ್ ಆಗುತ್ತೆ. ಸೊ ನಾನು ಝೂಮ್ ಮಾಡೆಲ್ಲ ತೋರಿಸ್ತೀನಿ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದು ಇದೆ ಅಂತ ಹೇಳ್ಬಿಟ್ಟು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಿಮ್ಗೆ ಗೋಲ್ಡ್ ಪಾಲಿಶ್ ಅಲ್ಲಿ ಬರುತ್ತೆ. ಇವಾಗ ನಿಮ್ಗೆ ನೋಡ್ತಾರೆ ಗೊತ್ತಾಗ್ತಾ ಇದೆ. ಇದು ಬಂದ್ಬಿಟ್ಟು ಗೋಲ್ಡ್ ಪಾಲಿಶ್ ಅಲ್ಲಿ ಏಡಿ ಸ್ಟೋನ್ಸ್ ಅಲ್ಲಿ ಆಡ್ ಆಗಿ ಬರುವಂತದ್ದು ಫ್ಲವರ್ ಟೈಪ್ ಅಲ್ಲಿ ಡಿಸೈನ್ ಇದೆ ಇದರಲ್ಲಿ. ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಅದೇ ತರ ಪುಟಾಣಿಯಾಗಿ ಫ್ಲವರ್ ಟೈಪ್ ಅಲ್ಲೇನೆ ಬರುತ್ತೆ. ಇದಂತೂ ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಲೀವ್ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ. ಇದನ್ನ ಆಲ್ರೆಡಿ ನಾನು ಒಂದ್ಸಲ ತೋರಿಸಿದೆ ನಿಮ್ಗೆ, ಅದು ಲಾಂಗ್ ಹಾರಂ ಜೊತೆ ಮ್ಯಾಚ್ ಮಾಡ್ಬಿಟ್ಟು ಅದು ಸೋಲ್ಡ್ ಔಟ್ ಆಗಿದೆ ಇವಾಗ. ಹಾಗಾಗಿ ಶಾರ್ಟ್ ನೆಕ್ ಪೀಸ್ ನ ಮಾತ್ರ ತೋರಿಸ್ತಾ ಇದ್ದೀನಿ. ಅಂಡ್ ಇದೂ ಕೂಡ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿನೇ ಬರುತ್ತೆ. ಇವತ್ತಿನ ವಿಡಿಯೋದಲ್ಲೆಲ್ಲ ತೋರಿಸ್ತಾ ಇದೆ ಎಲ್ಲ ಪ್ರೀಮಿಯಂ ಒಂದಕ್ಕೆ ಹೇಳಿದೆ, ಇನ್ನೊಂದಂಗೆ ಏನಪ್ಪಾ ಹೇಳೋದು ಅಂತ ಅನಿಸ್ತಾ ಇತ್ತು ನನಗೆ. ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 799 799 ಫ್ರೀ ಶಿಪ್ಪಿಂಗ್ ಆಗುತ್ತೆ. ನಿಮ್ಗೆ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ಏನಾದ್ರು
ಏಡಿ ಸ್ಟೋನ್ಸ್ ಅಲ್ಲಿ ನೆಕ್ ಪೀಸ್ ಬೇಕು ಅಂದ್ರೆ ಇದನ್ನ ನೀವು ನೋಡ್ಬೋದು. ನೀವು ರೀಸೆಂಟ್ ಆಗಿ ಎಲ್ಲರೂ ಏನಾದ್ರು ರಾಮಾಚಾರಿ ಸೀರಿಯಲ್ ನ ಫಾಲೋ ಮಾಡಿದ್ರೆ, ಅದು ಕಲರ್ಸ್ ಕನ್ನಡದಲ್ಲಿ ಬರುತ್ತಲ್ಲ ಆ ಸೀರಿಯಲ್ ಫಾಲೋ ಮಾಡ್ತಾರೆ, ಚಾರು ಅವರು ಈ ಒಂದು ನೆಕ್ ಪೀಸ್ ನ ಹಾಕಿರೋದನ್ನ ನೀವು ಗಮನಿಸಬಹುದು. ಇದರಲ್ಲಿ ಇಯರಿಂಗ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ ಪೀಸ್ ಚಿಕ್ಕದಾಗಿ ಒಂದ್ ಲೇಯರ್ ತರ ಇದೆ, ಬಟ್ ಇಯರಿಂಗ್ಸ್ ಬಂದ್ಬಿಟ್ಟು ತುಂಬಿದ ವಾಲೆ ಅಂತ ಹೇಳ್ತಾರಲ್ಲ ಅದರ ಸ್ಟಡ್ ಟೈಪ್ ಅಲ್ಲಿ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಕ್ಕ ಪ್ರೀಮಿಯಂ ಕ್ವಾಲಿಟಿ ಇದೆ ಅಂಡ್ ತುಂಬಾ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು. ಏನಪ್ಪಾ 2-3 ಸಲ ಬಜೆಟ್ ಫ್ರೆಂಡ್ಲಿ ಹೇಳ್ತಿದ್ರೆ ಅಂತ ಅನ್ಕೋಬೇಡಿ. ಪ್ರೈಸ್ ಜಸ್ಟ್ 580 rupees, 580 ರೂಪಾಯಿ ಫ್ರೀ ಶಿಪ್ಪಿಂಗ್ ಅಷ್ಟೇನೆ. ಅಷ್ಟು ಕ್ವಾಲಿಟಿ ಇದೆ ಮಾತ್ರ. ಇದಂತೂ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಎಸ್, ಇನ್ನ ನಿಮ್ಗೆ ಫುಲ್ ಗೋಲ್ಡ್ ಪೀರಿಯಡ್ ಅಲ್ಲೇ ಬೇಕು ಅಂತ ಅಂದ್ರೆ ಈ ಒಂದು ನೆಕ್ ಪೀಸ್ ನ ನೋಡಬಹುದು. ಇದು ಬಂದ್ಬಿಟ್ಟು ಲಕ್ಷ್ಮಿ ನೆಕ್ ಪೀಸ್ ಬರುತ್ತೆ. ಕೆಲವು ಟಿಕಾ ಚೈನ್ ಅಂತ ಹೇಳ್ತಾರಲ್ಲ, ಸೊ ಆ ತರ ಟೈಪ್ ಅಲ್ಲಿ ಬರುತ್ತೆ. ಇದನ್ನ ಆ ತರ ಆದ್ರೂ ಯೂಸ್ ಮಾಡಬಹುದು, ಅಥವಾ ನಿಮ್ಗೆ ನೆಕ್ಲೆಸ್ ಟೈಪ್ ಅಲ್ಲಿ ಬೇಕು ಅಂದ್ರೆ ಹಂಗಾದ್ರೂ ಯೂಸ್ ಮಾಡಬಹುದು. ಇದು ಬಂದ್ಬಿಟ್ಟು ನಿಮ್ಗೆ ನೋಡಿ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ. ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಗೈಸ್, ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ಇಯರಿಂಗ್ಸು. ಅಂಡ್ ಪೆಂಡೆಂಟ್ ತಕ್ಕನಾಗಿ ಇವತ್ತಿನ ಎಲ್ಲಾ ಜ್ಯುವೆಲ್ರಿಗೂ ಅಷ್ಟೇ ಪೆಂಡೆಂಟ್ ತರ ಸೇಮ್ ಟು ಸೇಮ್ ಇಯರಿಂಗ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿರುವಂತಹ ಇಲ್ಲಿ ಕಾಣಿಸ್ತಿದೆ ನಿಮ್ಗೆ, ಇದು ಫುಲ್ ಗೋಲ್ಡ್ ರೆಪ್ಲಿಕಾದಲ್ಲಿ ಮಾಡಿರುವಂತದ್ದು ಸಕ್ಕದಾಗಿ ಬಂದಿದೆ. ಅಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ₹791, ₹799 ಫ್ರೀ ಶಿಪ್ಪಿಂಗ್ ಆಗುತ್ತೆ. ಇನ್ನು ಯಾರೆಲ್ಲ ವಿಡಿಯೋ ಲೈಕ್ ಮಾಡಲ್ಲ ಪ್ಲೀಸ್ ಲೈಕ್ ಮಾಡಿ. ಅಂಡ್ ನೆಕ್ಸ್ಟ್ ಇದೇ ತರ ಸಿಮಿಲರ್ ಆಗಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇದನ್ನ ನೋಡ್ಬೋದು. ಇದಂತೂ ನನ್ನ ಮೋಸ್ಟ್ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾಗ, ಇದು ನೋಡಿದ್ರೆ ಯಾರು ಕೂಡ ಆರ್ಟಿಫಿಷಿಯಲ್ ಅಂತ ಹೇಳಕ್ಕೆ ಆಗಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿದೆ, ಅಷ್ಟು ಚೆನ್ನಾಗಿದೆ ಇದು. ಅಂಡ್ ಇದ್ರ ಇಯರಿಂಗ್ಸ್ ಅಂತೂ ಸಕ್ಕದಾಗಿ ಕಾಣಿಸುತ್ತೆ. ನೀವೇನಾದ್ರು ಗ್ರ್ಯಾಂಡ್ ಫಂಕ್ಷನ್ಗೆಲ್ಲ ಹೋಗ್ಬೇಕು ಅಂದ್ರೆ ಇದು ಒಂದ್ ನೆಕ್ ಪೀಸ್ ನ ಹಾಕೊಂಡ್ಬಿಟ್ರೆ ಎಷ್ಟೇ ಗ್ರ್ಯಾಂಡ್ ಸ್ಯಾರಿ ಹಾಕಿದ್ರು ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಅಷ್ಟು ಸಕ್ಕದಾಗಿದೆ ಇದಂತೂನು. ಅಂಡ್ ಇದ್ರಲ್ಲಿ ಇಂಪಾನ್ ಪಾಲಿಶ್ ನ ಕೊಟ್ಟಿದ್ದಾರೆ. ಇದು ಹಂಗಾಗಿ ಇಷ್ಟು ಕ್ಲಾರಿಟಿಯಾಗಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಅಂಡ್ ಇದರ ಪ್ರೈಸ್ ಕೂಡ ಸೇಮ್ ಇದೆ, ₹791, ₹799 ಫ್ರೀ ಶಿಪ್ಪಿಂಗ್ ಆಗುತ್ತೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಅಮೇಸಿಂಗ್ ಆಗಿದೆ. ಅಂಡ್ ನೆಕ್ಸ್ಟ್ ಸ್ವಲ್ಪ ಗ್ರ್ಯಾಂಡ್ ಆಗಿ ನಿಮ್ಗೆ ನೆಕ್ ಪೀಸ್ ನ ಹುಡುಕ್ತಾ ಇದೆ. ಈ ಒಂದು ನೆಕ್ ಪೀಸ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು ಈ ಒಂದು ನೆಕ್ ಪೀಸ್ ತುಂಬಾ ದಿನದಿಂದ ವೆಯ್ಟ್ ಮಾಡಿ ತರಿಸಿದಂತಹ ಸ್ಟಾಕ್ ಇದು. ಬಿಕಾಸ್ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರಿ ಮ್ಯಾಮ್ ತರಿಸಿ ಅಂತ ಹೇಳ್ಬಿಟ್ಟು. ಇದು ಗ್ರ್ಯಾಂಡ್ ಆಗಿದೆ, ಬಟ್ ಈ ಗ್ರ್ಯಾಂಡ್ನೆಸ್ಗೆ ಪ್ರೈಸ್ ಸ್ವಲ್ಪ ಕಮ್ಮಿನೇ ಇದೆ ಇದ್ರದ್ದು. ಹಂಗಾಗಿ ತುಂಬಾ ಟ್ರೆಂಡಿಂಗ್, ಇದು ಲೋ ಬಜೆಟ್ ಜ್ಯುವೆಲ್ರಿ ಅಂತ, ಇದು ತುಂಬಾ ಟ್ರೆಂಡಿಂಗ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಇದರಲ್ಲಿ ಗ್ರೀನು, ಪಿಂಕು, ಗೋಲ್ಡ್, ವೈಟ್ ಎಲ್ಲ ಮಿಕ್ಸ್ ಆಗಿರೋದು ಸಕ್ಕದಾಗಿ ಕಾಣಿಸುತ್ತೆ. ಅಂಡ್ ಪ್ರೈಸ್ ಜಸ್ಟ್ ₹1150, ₹1100 ಫ್ರೀ ಶಿಪ್ಪಿಂಗು. ಸೊ ಇಷ್ಟು ಗ್ರ್ಯಾಂಡ್ ನೆಕ್ ಪೀಸ್ಗೆ ಸೀರಿಯಸ್ ಆಗಿ ಏಡಿ ಸ್ಟೋನ್ ಅಲ್ಲಿ ಇದು ಕಮ್ಮಿ ಪ್ರೈಸ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ, ಡೋಂಟ್ ಮಿಸ್ ದಿಸ್. ಥ್ಯಾಂಕ್ ಯು. ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಲ್ವಾ? ಎಸ್, ಯಾಕಂದ್ರೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಗೈಸ್. ನಿಜವಾಗೂ ಟಚ್ ಮಾಡಕ್ಕೆ ವಾವ್ ತರ ಸಾಫ್ಟ್ ಟಚ್ ತರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ತರ ಹೆಚ್ಚಿಗೆ ಕಲೆಕ್ಷನ್ಸ್ಗೋಸ್ಕರ ಅದೇ ಜ್ಯುವೆಲ್ರಿನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ಕ ನಾಳೆ ಹೊಸ ಕಲೆಕ್ಷನ್ ಇರುತ್ತೆ. ಬಾಯ್.